ಇದೇನಮ್ಯವ ಯಾರು ಪತ್ತನೇ ಇಲ್ಲ. ಹುಡಿಕೊಂಬತ್ತೀನಿ ಅಂತ ಇರೋ ಬರೋರೆಲ್ಲ ಚೌಟ್ರಿಯಿಂದ ಮಾಯ ಆಗ್ತವ್ರಲ್ಲ. ಇದೇನು ಸಮಾಚಾರ ಅಂತ? ಹಾ, ನಾನು ಮೊದಲೇ ಏನಂತ ಹೇಳ್ದೆ ಹೇಳು ನಿನಗೆ? ಮನೇಲಿ ಇರಬೇಕಾದ್ರೆ ಏನು ಕಣಿ ಹೇಳ್ತೀನಿ ನಾನು ನಿನಗೆ? ಸರಿಯಾಗಿದೆ ಕಣವ, ನೀನು ಬಾಯಿ ಮುಚ್ಕೊಂಡು ಮನೇಲಿ ಇರಿ ಅಂದಿದ್ದಕ್ಕೆ ಇಲ್ಲ ಕಣವ, ಇಲ್ಲ ಅವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೋ ಎಲ್ಲ ಬೀಗ್ರದು. ಸುಮ್ಮನೆ ಯಾಕೆ ಬಾಯಿ ಮುಚ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಇವಾಗ ನೋಡು, ಮದ್ವೆನಿಲ್ಲ ಪದ್ವೆನಿಲ್ಲ, ಇವರು ನೆಪಗಳು ಕುಂಟೆಪಗಳನ್ನ ಮಾಡ್ಕೊಂಡು ಸುತ್ತಾಡಕ್ಕೆ ಹೋಗವ್ರೆ. ಹುಡುಕಬತ್ತ ನಾನು ಹೋಗಿ ಹೋಗಿ ಆ ಚೈತ್ರನ ಮುಸುಡಿ ನೋಡಿದ್ರೆ ಎದ್ರಕೋ ಹೋಗಂಗೈತೆ. ಇನ್ನೇನು ಎದ್ನೋ ಬಿದ್ನೋ ಅಂತ ಓಡೋಗವನೆ. ಇನ್ನೆಲ್ಲಿ ಬರ್ತಾನೆ? ಇನ್ನೆಲ್ಲೂ ಬರಕಿಲ್ಲ. ಏನಮ್ಯವ ಯಾವಾಗ್ಲೂ ಸುಮ್ನೆ ಬರೀ ಅದು ಇದು ಇದು ಅದು ಅಂತ ಹೇಳ್ತಾನೆ ಇರ್ತೀಯ. ಅವಳೆ ಆ ಪುಷಕನ ಮಾತಾಡ್ತಾರ. ಸುಮ್ಕೆ ಇರಕ್ಕಾಗಲ್ವಾ ನಿನಗೆ? ವೈದ ಎಲ್ಲೋಗವನೆ ಹೆಂಗೋ ಎಣ್ಣವನೆ ಅದು ಆತಂಕದಲ್ಲಿ ಇರ್ತಾರೆ. ಅದನ್ನ ಬಿಟ್ಬಿಟ್ಟು ನೀನು ಒಳ್ಳೆ ಮದ್ವೆನೇ ಆಗಲ್ವೇನೋ, ಮದ್ವೆನೇ ಮುರಿದು ಬಿದ್ದಿತ್ತೇನೋ, ಎಲ್ಲ ಆ ಹುಡುಗ ಇವಳ ಬಗ್ಗೆ ಎಲ್ಲ ಗೊತ್ತಾಗಿ ಓಡಾಗಿದ್ದಾನೇನೋ ಅಂತ ಹೇಳ್ತಿದ್ಯಲ್ಲ ನೀನು. ಆಹಾ, ಈ ಮುದುಕಿ ಮಾತಾ ಎಲ್ಲಂಬರಿ ಎಲ್ಲೂ ನಂಬಕ್ಕಿಲ್ಲ ನೀವು. ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವೇ? ನಿಮ್ದೇ ಆಗ್ಬೇಕು ಮೇಲ್ಗೈ ಅಂತ ಆಡ್ತಾ ಇದೆಯಾ ನೀನ್ ತಾನೆ? ನನ್ನ ಮಗ್ಲಮ್ಮಿ ನೀನು ಬತ್ತ ಸೊಸೆ ಬಂದ್ಮೇಲೆ ನಿಮ್ಗೆ ಯಾಕೋ ಜಾಸ್ತಿ ಆಯ್ತು ಕಡಿಮೆ. ನಿಂದು ತುಂಬಾನೇ ಜಾಸ್ತಿ ಆಗೋಯ್ತು. ಬಾಯಿ ಮುಚ್ಕೊಂಡು ಬಾ ಹಟ್ಟಿಗೆ ಹೋಗಮ್ಮ. ಎಲ್ಲ ಅವಳು ನಿನ್ ಸೊಸೆ ಓದೋಳು ಇನ್ನು ಪತ್ವೇ ಇಲ್ಲ. ನಿನ್ನ ಮಗನೂ ಓದ, ಅದೆಲ್ಲ ಹೋಗಿದ್ದಾರೆ ಏನ್ ಕತೆನೋ ಕೂತಿದ್ ಮಾತಾಡ್ಕೊಂಡು ಹೊಟ್ಟೆ ತುಂಬ ಉಣ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ತಾರೆ. ನಾವು ಇಲ್ಲಿ ಮದ್ವೆನಿಲ್ಲ ಏನಿಲ್ಲ, ಮದ್ವೆ ಊಟ ಮಾಡಕ್ಕೆ ಅಂತ ಬಂದವಳು ಹೊಟ್ಟೆ ಹಾಸ್ಕೊಂಡು ಸಾಯ್ತಾ ಇದ್ದೀನಿ. ಹೊಟ್ಟೆ ಒಳಗಡೆ ಗೊಟ್ರ 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 ಅಂತ ಸೌಂಡ್ ಬರ್ತಾನೆ ಐತೆ. ನಾನು ತಡ್ಕೊಂಡಿದ್ದೀನಿ. ಏನ್ ಮಾನ ಮರದಿಲ್ವಕ್ಕೆ ಮೇವ? ನಿನಗೆ ಹೊಟ್ಟೆ ಹಸು ಆಯ್ತು ಅಂದ್ರೆ ಹೋಗು ಅಲ್ಲಿ ಊಟದವ ಚೆನ್ನಾಗಿ ಬಾರಿಸ್ತಾವ್ರೆ ತಿಂಡಿ ಗಿಂಡಿನ. ನೀನೇನವ ಅಲ್ಲಿ ಮಾಡ್ತಾವ್ರೆ, ಹೋಗಿ ನಿಮ್ದಾಗೆ ತಿಂಡಿ ತಿನ್ನು ಹೋಗು. ಅದನ್ನ ಬಿಟ್ಬಿಟ್ಟು ಬಂದು ನನ್ನ ತಲೆ ತಿಂತಿದ್ಯಲ್ಲ ನೀನು. ಹೋಗಿ ಹೋಗಿ ನಾನು ನಿನ್ನನ್ನು ಕೇಳ್ತಾ ಇದ್ದೀನಲ್ಲ, ನಿನ್ನ ಜೊತೆ ಮಾತಾಡಲೇಬಾರ್ದು ನಾನು. ಹೋಗು, ನಾನು ಅಲ್ಲಿ ಇಲ್ಲಿ ತಡಿಕೊಂಬತ್ತಿ ನಾನು ಸಿಗ್ತಾರೆ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೋತು ಅಂದ್ರೆ ನನಗೂ ಹುಚ್ಚಿಡಿಯುತ್ತೆ. ಹೋಗು, ನಿಂಗೂ ಎಲ್ಲ ತಲೆ ಕೆಟ್ಟೈತೆ. ಅದೇನೋ ತಿಂಡಿ ಮಾಡ್ತಾವ್ರೆ ಅಂತ ಹೇಳ್ತಾರ. ಅಲ್ಲಿಗೆ ಹೋಗಿ ಚೆನ್ನಾಗಿ ತಿನ್ಕೊಂಬರ್ಬೇ ಬಾ. ಸುಮ್ಮನೆ ಓದಳಂತೆ ಓದಳು. ಇವ್ರನ್ನ ಹುಡ್ಕೊಳಕ್ಕೆ 16 ಜನ ಹೋಗವ್ರೆ. ಇರೋ ಬರೋ ಚೌಟ್ರಿಲಿ ಯಾರು ಕಾಣಿಸ್ತಾನೆ ಇಲ್ಲ. ಇನ್ನು ಬಂದಿರೋ ಜನಗಳು ಬಿಟ್ರೆ ನಿನ್ಗೇನು ಬುದ್ಧಿ ಬೇಡವಾ? ಬಾ ಹೋಗಿ ಚೆನ್ನಾಗಿ ಗಡತ್ತಾಗೆ ತಿಂಡಿನಾದ್ರೂ ತಿನ್ನುವ. ಮದ್ವೆ ಅಂತೂ ನಡೆಯಲ್ಲ. ನನಗೆ ಕ್ಯಾಣ ಜಾಸ್ತಿ ಮಾಡ್ಬೇಡ ನೀನು. ಬಾಯಿ ಮುಚ್ಕೊಂಡು ಅದೇನೋ ತಿನ್ನಕ್ಕೆ ಹೋಯ್ತೀನಿ ಅಂತಲ್ಲ. ಹೋಗು, ನನ್ನ ಪಾಡಕ್ಕೆ ನಾನು ಈ ಕಡೆ ಹೋಯ್ತೀನಿ, ನಿನ್ನ ಪಾಡಕ್ಕೆ ನೀನು ಆ ಕಡೆ ಹೋಗು. ಎಲ್ಲ ಇವಳ ಎಷ್ಟು ಕೊಬ್ಬೈತೆ ಇವಳಿಗೆ. ಲೈ ನಿಂತ್ಕಳೆ, ಹೋಗಬೇಡ ನಿಂತ್ಕಳೆ. ಹೊಟ್ಟೆಗೆ ಏನಾರು ತಿನ್ಕೊಂಡು ಹೋಗೋ ಮುಂದದೆ ಹೇಳೋದನ್ನ ಅರ್ಥ ಮಾಡ್ಕೋ. ಮದ್ವೆ ನಡೆಯಕ್ಕಿಲ್ಲ ಅಂದ್ರೆ ನಡೆಯಕ್ಕಿಲ್ಲ. ಇವತ್ತು ಪೂರ್ತಿ ಉಪವಾಸನ ಇರ್ಬೇಕಾಯ್ತೈತೆ ನೀನು. ಸುಮ್ಮನೆ ಒಳಕ್ಕೆ ಹೋದ್ರೆ ಸರಿ, ಬಂದು ಆಮೇಲೆ ಏನಿಲ್ಲ ನಿನಗೆ. ನಾಲ್ಕು ಮಡಗ್ಬಿಡ್ತೀನಿ ಇವತ್ತು. ಮಡಗ್ತೀರಾ ಕಣ್ಮಿ ಮಡಗ್ತೀರಾ? ಎಲ್ಲ ವಯಸ್ಸಾದ್ಮೇಲೆ ಚೆನ್ನಾಗಿ ಮಡಗದೀಯ. ಬಲಿ ಆಡ್ತಾಳೆ. ಮಾಡ್ತೀನಿ ತಡಿ ಇವ್ರಿಗೆ. ನಾನು ಮಾತನ್ನೇ ನಂಬಕ್ಕಿಲ್ಲ, ನಾನು ಹೇಳೋದೇ ಆಗಕ್ಕಿಲ್ಲ ಅಂತೀರ ಅಲ್ವಾ? ಒಳಕೋಗಿ ನಾನು ಹೇಳೋ ಥರನೇ ಆಗ್ಬಿಟ್ರೆ ಏನು ಮಾಡಿರಿ? ಮಾಡಲೇಬೇಕಲ್ವ ನೀವು? ಸರಿಯಾಗಿ ಮಾಡ್ತೀನಿ ತಡೀರಿ. ಒಳಕೋಗಿ ಸರಿಯಾಗಿ ಬಾಂಬ್ ಮಡ್ಬಿಟ್ಟು ಬರ್ತೀನಿ. ನೀವೇನು ನಮಗೆ ಮಡಗೋದು? ಮಡಗ್ತೀರಂತೆ ಮಡಗ್ತೀರಿ. ನಾನೇ ಹೋಗಿ ಸರಿಯಾಗಿ ಎಲ್ರಿಗೂ ಅದೇನದ ಟೈಮ್ ಬಾಂಬ್ ಇಟ್ಬಿಟ್ಟು ಬರ್ತೀನಿ. ಟೈಮ್ ಬಾಂಬ ನೀವೆಲ್ಲ ಬರೋಷ್ಟಲ್ಲೇ ಅದು ಬ್ಲಾಸ್ಟ್ ಆಗಿಬಿಡ್ಬೇಕು. ಹಂಗೆ ಹೋಗಿದ್ದು ಬರ್ತೀನಿ ತಡೀರಿ. ಒಳಗೆ ಇನ್ಯಾರಿದ್ದಾರೋ? ಆ ಊರಿಕೆರೆಯವ್ರು ಮಾತ್ರ ಇರೋದು. ಇನ್ನೇನು ಆ ಹುಚ್ಚುಮುಂಡೆ ಚೈತ್ರ ಇದ್ರೂ ಇರ್ತಾಳೆ. ಆ ಒಳಗೂ ಇನ್ನೂ ಹಾಳೆ ನೆನಪು ಬರಬೇಕು ಹುಡಿಕೊಂಡು. ಲೇ ಚಿತ್ರಲೇಖ, ನಿನ್ಗಾಯ್ತೆ ಕಣೆ ಬಂದು ನಿನ್ನ ಜೀವದ ಮೇಲೆ ಜೀವ 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 ಅಂತ ತಿನ್ಬೇಕು ತಲೆನ. ನನ್ನ ಮೊಮ್ಮಗನ ಎಷ್ಟು ಬಿಡಿಸ್ತಾಳೆ. ಅಬ್ಬಬ್ಬಬ್ಬಬ್ಬ, ಅವಳಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು ಅನ್ಸ್ಬಿಟ್ಟೈತೆ. ಅವಳು ಬೇಕಾದಂಗೆ ದುಡ್ಡು ಬಂಗ್ಲೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ರು. ಆದರೆ ನನ್ನ ಮೊಮ್ಮಗಂತಿನವನು ನಿಮ್ಮ ಅಜ್ಜಿನೂ ಕೊಡ್ತಾಳೆ ಇಟ್ಕೊಂಡು ಕೊಡಕಿಲ್ಲ. ತಗೊಳ್ರಿ ಅಂತ ಮಾತ್ರ ಕೊಂಕಣ ಸುತ್ತು ಮೈಲಾರಕ್ಕೆ ಬಂದಂಗೆ ಆಡ್ತಾಳೆ. ಇನ್ನೆಲ್ಲ ಕೊಡಲ್ಲ. ಯಾವುದೇ ಚೈತ್ರನ ಮದುವೆ ಮಾಡಿಸ್ಬಿಟ್ಟಿದ್ರೆ ಸರಿ ಹೋಯ್ತಿತ್ತು ಅನಿಸ್ತೈತೆ. ಅವಳಗೊಂಚೂರು ವಯಸ್ಸು ಕಡಿಮೆ ಆಗೋಗಿದ್ರೆ ನಾನೇ ನಿಂತು ಮಾಡಿಸ್ತಿದ್ದೆ. ಆದರೆ ಏನು ಮಾಡೋದು, ಅವಳೊಂಚೂರು ನೋಡೋಕೆ ಚೆನ್ನಾಗಿಲ್ಲ. ಅದನ್ನು ಬಿಟ್ರೆ ಅವಳ ಹತ್ರ ಇರೋ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಐತೆ. ಏನು ಮಾಡೋಕ್ಕರ್ಮ, ಇವಳನ್ನೇ ಅನ್ಭವಿಸ್ಬೇಕು. ಒಳಕ್ಕೆ ಹೋಗಿ ಬರೋರ್ನೆಲ್ಲ ಹೊರಗಡೆ ಕರೆದ್ಬಿಟ್ಟು ಮದುವೆ ನಿಂತೋಯ್ತು ಬಾಯಿ ಮುಚ್ಕೊಂಡು ಹೋಗ್ರಿ ಅಂತೀನಿ. ಹಂಗೆ ಮಾಡಿದ್ರೇ ಸರಿ ಇವಕ್ಕೆ. ಅಯ್ಯ ಇದೇನ್ರಪ್ಪ, ಮದುವೆ ಗಂಡನ ಕಡೆಯವರೇ ಅಲ್ಲಿ ಹೆಣ್ಣಿನ ಕಡೆಯವರೇ ಅಲ್ಲಿ ಯಾರು ಏನು ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಎಲ್ಲೋದ್ರು ಎಲ್ಲಿ ಒಬ್ರು ಕಾಣಕ್ಕಿಲ್ವಲ್ಲ. ಮದುವೆ ನಡೀತದೋ ನಡೆಯಲ್ವೋ ಒಂದು ಗೊತ್ತಾಯ್ತಲ್ವಲ್ಲಪ್ಪ. ನಂಗೂ ಹಂಗೆ ಅನಿಸ್ತೈತೆ ಕಣಮ್ಮ. ಮದುವೆನ ಬೇಗ ಕಣ್ ತುಂಬ ನೋಡ್ಕೊಂಡು ಹೊಂಟೋಗ್ಬಿಡಮ್ಮ. ಪಾಪ ಗೌಡ್ರು ಕರೆದವ್ರೆ ಏನು ಎತ್ತ ಅಂತ ನೋಡ್ಕೊಂಡು ಹೋಗ್ಬಿಡಮ್ಮ ಅಂತ ಬಂದರೆ ಇನ್ನೂ ಮದುವೆ ನಡೀತಾನೆ ಇಲ್ವಲ್ಲ. ನಿಂಗೆ ಗೊತ್ತಿಲ್ವೇನಪ್ಪ, ಆ ಹುಡುಗಿ ಸರಿ ಇಲ್ಲ. ಒಳ್ಳೆ ತಿಕ್ಲು ಥರ ಆಡ್ತದೆ, ತಲೆ ಕೆಟ್ಟವ್ರಂಗೆ ಆಡ್ತದೆ. ಒಂದು ಜ್ಞಾನ ಇದ್ದಂಗೆ ಇನ್ನೊಂದು ಜ್ಞಾನ ಇರೋಕ್ಕಿಲ್ಲ ಅಂತ ಏನ್ಲ ಹೇಳ್ತಿದ್ಯೆ? ಆ ಹುಡುಗಿಗೆ ತಲೆ ಸರಿ ಇಲ್ವೇ? ಕಣಪ್ಪ, ಇದೇನಪ್ಪ ನಿಂಗೆ ಗೊತ್ತಿಲ್ವೇ? ಎಲ್ರಿಗೂ ಗೊತ್ತಾಗದ. ಅಯ್ಯ ಅವ್ರವ್ರ ಮನೆ ವಿಚಾರ ಅವ್ರವ್ರಿಗೆ ಬಿಟ್ಟಿದ್ದು. ತಲೆ ಸರಿ ಇಲ್ವೋ ಏನು ಸರಿ ಇಲ್ವೋ, ಯಾಕೆ ಮದುವೆಗೆ ಬಂದಿದ್ದೀವಿ ಮದುವೆ ನೋಡ್ಕೊಂಡು ಹೋಗುವ ಅಂತ ಬಂದು. ಆದರೆ ಮದುವೆನೇ ಯಾಕೋ ನಡಿಯಂಗೆ ಕಾಣಿಸ್ತಾ ಇಲ್ವಲ್ಲ. ದೊಡ್ಡವ್ರ ಮನೆ ವಿಚಾರ ದೊಡ್ಡದಾಗೆ ಇರ್ತದೆ ಅನ್ನೋ ಸತ್ಯ. ಕಣವ, ನೀನು ಹೇಳಿದ್ದು ನಿಜಾನೇ.
ಅಲ್ಲ ಹಿಂಗಾಗದೆ ಅಂತ ಒಬ್ರಾರನು ಬಾಯ್ ಬಿಟ್ಬಿಟ್ಟು ಅಥವಾ ಹೋಗಿ ಇಲ್ಲ ಹಿಂಗ್ ಮಾಡಿ ಅಂತ ಒಬ್ರು ಹೇಳಿಲ್ಲ ನೋಡಿದ್ರೆ ಹಿಂಗೆಲ್ಲ ಕೂತದಲ್ಲ. ಅಲ್ಲ ಕಣಕ, ನೀನು ಬುದ್ಧಿ ಇಲ್ದಿರೋ ತರ ಮಾತಾಡ್ಬೇಡ. ಏನಾರ ಆದ್ರೆ ಅವ್ರಾಗ ಅವ್ರು ಬಾಯ್ ಬಿಟ್ಟು ಹೇಳಾರ ನಾವೇ ಅರ್ಥ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು. ಅಯ್ಯೋ ಬರ್ರಿ, ಇನ್ನೇನ್ ಕೆಲಸ, ಆರಾಮಾಗಿ ಹೋಗಿ ಮನೇಲಿ ಗಂಜಿ ಹುಳಿನ ಏನೋ ಮಾಡ್ಕೊಂಡು ತಿನ್ನೋಣ ಬರ್ರಿ ಸುಮ್ಮನೆ. ಅಯ್ಯೋ ದೇವ್ರೆ, ಹೆಂಗ ಮುಯ್ ಕೊಟ್ಟಿರ್ತಕ್ಕಂಥ ಉಣ್ಕೊಂಡು ಹೋಗುವ ಅಂತ ಬಂದು ಆದ್ರೆ ಏನಿಲ್ಲ. ಅಯ್ಯೋ ನಡಿ. ಅಯ್ಯೋ ಭಾಗ್ಯ, ಅಯ್ಯೋ ಬರೀ ತಿನ್ನ ಉಣದಿರಲೇ ಕಾಲ ಕಳಿ. ಏನಾಗೈತೈತೆ ಏತಾ ಒಂದು ತಿಳಿಬೇಡ ಕಣಮಿ ನೀನು. ಅದಕ್ಕೆ ತಾನೇ ಎಲ್ರು ಬರೋದು. ಮದುವೆ ಊಟ ಏನ್ ಇಲ್ಲಿ ತಿನ್ನಕೈತೈತ ಮನೇಲಿ ಮಾಡ್ಕೊಂಡು ನೀನೊಬ್ಳು ಸುಮ್ನಿರಮ್ಮ. ನಿಜ ಹೇಳಿದ್ರೆ ನೀನೊಂಥರ. ಎಲ್ರು ಇಲ್ಲೇ ಇರಂಗವ್ರೆ ಮಾತಾಡ್ತಾವ್ರೆ. ಇವಾಗ ಹೋಗಿ ಸರಿಯಾಗಿ ಮಾತಾಡ್ತೀನಿ ತಡಿ. ಮತ್ತೆ ಈ ಮದುವೆ ನಡಿಲೇಬಾರ್ದು. ಏನ್ರಮ್ಮ ಏನ್ ಮಾಡ್ತಾ ಇದ್ದೀರಿ? ಅದು ಇದು ಇದು ಅದು ಅಂತ ಬರೀ ಮಾತಾಡ್ತಾನೆ ಇದ್ದೀರಲ್ಲ. ಅಪ್ಪಿ ತಪ್ಪಿನುವೆ ನಾನು ಇದೇ ಕುಟುಂಬದವ್ರ ಸಂಬಂಧಿಕರು ಅಂತ ಗೊತ್ತಾಗ್ಬಾರ್ದು ಕಣಪ್ಪೋ. ಗೊತ್ತಾಗ್ಬಿಟ್ರೆ ಆಟೆಯ ಯಾಕೆ ಬೇಕು ಸುಮ್ಮನೆ ಯಾರ ಪಕ್ಕದೂರವರು ಮದುವೆ ನಡೆಯೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಸುಳ್ಳು ಕತೆ ಹೇಳ್ಬಿಟ್ಟು ಮದುವೆ ನಿಲ್ಲಿಸ್ಬಿಡ್ಬೇಕು. ಏನವ ತಾಯಿ, ನೀನು ಇವ್ರ ಸಂಬಂಧಿಕರೇನು? ಅಯ್ಯ ಹ್ಞೂ ಕಣವ, ದೂರ ದೂರ ಸಂಬಂಧಿ. ಅಷ್ಟೊಂದೇನು ಪರಿಚಯ ಇಲ್ಲ. ಏನು ಹೇಳಿದ್ರಲ್ಲ ಅಂತ ಬಂದೆ. ಏನು ಮದುವೆ ನಡೆಯೋಕ್ಕಿಲ್ವಾ? ಅಯ್ಯೋ ನಮ್ಗೇನಮ್ಮ ಗೊತ್ತು. ಏನು ಇಲ್ಲ, ಯಾಕೋ ನಡಿಯಂಗೆ ಕಾಣಲ್ತು, ಅದಕ್ಕೆ ಎದ್ದು ಇನ್ನೇನು ಮಾಡೋದು, ಹೋಗೋದು ಆಟೆಯ. ಏನಪ್ಪ ಹುಡುಗಿಗೆ ತಲೆ ಸರಿ ಇಲ್ವಂತೆ? ಅವಳು ಹುಚ್ಚುತನ ನೋಡ್ಬಿಟ್ಟು ಹುಡುಗ ಎದ್ರುಕೊಂಡು ಓಡೋಗ್ಬಿಟ್ನಂತೆ. ಏನಮ್ಮ ನೀನು? ಆ ಹುಡುಗ ಇವಳಿಗೋಸ್ಕರ ಏನೇನೋ ವ್ರತ ಪೂಜೆ ಆಣೆ ಬಾಸೆ ಎಲ್ಲ ಮಡಗಿದ್ನಂತೆ. ಅಂತವನು ಓಡಾಗ್ಬಿಟ್ಟನ. ಅಯ್ಯೋ ನಾನು ಯಾಕವ ಸುಳ್ಳು ಹೇಳಿ? ಅಲ್ಲಿ ಯಾರು ಮಾತಾಡ್ಕೊತಿದ್ರು, ಅದಕ್ಕೆ ಆ ಹುಡುಗ ಆ ಹುಡುಗಿ ಬಗ್ಗೆ ಹಳೆ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟು ಎದ್ರುಕೊಂಡು ಎದ್ನೋ ಬಿದ್ನು ಅಂತ ಫೋಟ್ ಹಾಕ್ಬಿಟ್ಟವನೆ. ಅದೇ ಅನ್ಕೊಂಡೆ, ಏನೋ ಹುಡುಗಿ ತಲೆ ಸರಿ ಇಲ್ವಲ್ಲ, ಅದಕ್ಕೆ ಆ ಗಂಡು ಹುಡುಗ ಮಾತ್ರ ಭಾಳ ಸಾನೆ ಒಳ್ಳೇದು ಕಂಡ್ಬಿಡು. ಅಂತೆ ಗಂಡು ಎಲ್ಲೂ ಸಿಗಕ್ಕಿಲ್ಲ. ನನ್ಗೇನಾರ ಮೊಮ್ಮಗಳು ಇತ್ತು ಅಂದಿದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸಿದ್ದೆ. ಮನೆ ಮನೆ ಅಳಿ ಅಂತಾರ ಚೆನ್ನಾಗೆ ಮಾಡ್ಕೋಬೋದಿತ್ತು. ತಗೋ ಗೌಡ್ರಿಗೆ ಏನು ಕಡಿಮೆ ಆಗಿತ್ತು? ಆ ಹುಚ್ಚು ಹುಡುಗಿಗೆ ಸಿದ್ಧಿ ಮಾಕು ಜಾಸ್ತಿ ತಗೋ. ಬಲೆ ಆಡ್ತಾಳೆ ಅವೆಣ್ಣು. ಅಯ್ಯೋ ನಮ್ಮ ಕಡೆ ಒಂದು ಗಂಡು ಕೇಳಿತ್ತು ಕಣವ. ಅಯ್ಯೋ ಸುಮ್ಕೆ ಇರು, ಈ ಹುಡುಗಿ ಏನು ಚೆನ್ನಾಗಿದ್ದಳು, ನಮ್ಗೆ ಒಪ್ಪಕ್ಕಿರ್ಲಿಲ್ಲ. ನಮ್ಮ ಹುಡುಗ ಚೆನ್ನಾಗೇ ಇದ್ದ, ಈ ಹುಡುಗಿ ವಯಸ್ಸು ಬೇರೆ ಜಾಸ್ತಿ ಆಗಿತ್ತು. ಹಣೆ ಇದ್ರೇನಂತೆ, ಗುಣ ಮುಖ್ಯ ತಾನೆ. ಇದು ಓಳೆ ತುಂಬ ಕೊಬ್ಬು ಕೊಬ್ಬಿರಲ್ವಾ, ಹಂಗೆಲ್ಲ ನಡ್ಕೋತದೆ. ಒಂದು ಅಡುಗೆ ಮಾಡಕ್ಕೆ ಬರಲ್ಲ, ಪಡಿಗೆ ಮಾಡಕ್ಕೆ ಬರಲ್ಲ, ಒಂದು ಕೆಲಸ ಮಾಡಕ್ಕೆ ಬರಲ್ಲ. ಇನ್ನಂತೆ ಆಮೇಲೆ ಏನಿಲ್ಲ, ನಾವೇ ಎಲ್ಲ ಚೆನ್ನಾಗಿ ಮಾಡ್ಕೊಡ್ಬೇಕಿತ್ತೇನೋ ಅವಳಿಗೆ. ಹಂಗ ನಿಮ್ಮ ಕಡೆಗೂ ಸಂಬಂಧ ಬಂದಿತ್ತೇನು? ಹೌದೌದು, ಆ ಹುಡುಗಿಗೆ ಸಾನೆ ವಯಸ್ಸಾಗಿರೋಂಗೆ ಕಾಣಿಸುತ್ತೆ. ಏನು ನಮಗೇನೆ, ನಾವೇ ಕನ್ನಡಕ ಎಲ್ಲ ಹಾಕಕ್ಕಿಲ್ಲ. ಆ ವೆಂಡಿ ಯಾವಾಗಲೂ ಕನ್ನಡಕ ಹಾಕತ್ತದೆ, ಕಣ್ಣು ಕಾಣಿಸಕ್ಕಿಲ್ವೇನೋ ಗೊತ್ತಿಲ್ಲ. ಒಂಥರ ಆಡ್ತಿದ್ದೆ ತಗೋ. ಲಕ್ಷಣ ಏನೇ ಇಲ್ಲ ಹುಡುಗಿಗೆ. ಒಂಥರ ಸೊತ್ತಿ ಥರ ಆಡ್ತಾಳೆ. ಹಾಗಾದ್ರೆ ಮದುವೆ ನಡೀಕಿಲ್ಲ ಅಂತೀ ನೀನು? ಅಯ್ಯೋ ನನ್ಗೇನವಾಗ ಗೊತ್ತು, ಯಾಕೋ ನಡೀಕಿಲ್ಲ ಅನ್ಸುತ್ತೆ. ನಾನು ಆಮೇಲೆ ಕೊನೆ ಬಸ್ ಹೋಯ್ತದೆ ಕಣ್ರವ, ನಾ ಹೋಯ್ತೀನಿ. ಮದುವೆ ಇದು ಅದಂತ ನಮ್ಕೊಂಡು ಕೂತ್ಕೊಂಡ್ರೆ ಒಟ್ಟು ಊಟನಿಲ್ಲ ಪಾಟನಿಲ್ಲ ಅಂದಂಗೆ ಆಯ್ತದೆ. ಅಲ್ಲೆಲ್ಲಾರ ಹೋಟ್ಲು ಪಾಟ್ಲಲ್ಲಿ ತಿನ್ಕೊಂಡು ಹೋಯ್ತೀನಿ ನೆಟ್ಟಿಗೆ. ಈ ಮದುವೆ ಅಂತ ಏನಂತೆ, ಮದುವೆ ಆದ್ರೂ ಏನು ನಡ್ದದೆ ಇವತ್ತು? ಎಲ್ಲ ನಡೀಕಿಲ್ಲ. ನಮ್ಗೇನಾಗಬೇಕು? ಯಾರು ಒಬ್ರು ಕಾಣಿಸ್ತಾನೆ ಇಲ್ಲ. ಮನೆ ಮಂದಿ ನಾವು ಕೂತ್ಕೊಂಡು ಏನು ದೊಂಬರಾಟ ಆಡಕತ್ತೇನು? ಹ್ಞೂ ಕಣಕ, ನೀನು ಸತ್ಯ ಹೇಳ್ದೆ. ನಾವು ಗದ್ದೆ ಪದ್ದೆ ಅಂತ ಎಲ್ಲ ನೋಡ್ಕೋಬೇಕು. ಇವ್ರ ಮದ್ವೆ ಅಂತ ನೋಡ್ಕೊಂಡು ಬಂದು ಕೂಲಿ ಕೊಟ್ಬಿಟ್ಟು ಬಂದಿದ್ವಿ ಒಬ್ರಿಗೆ. ಮಾಡ್ರಿ ಅಂತ ಎಲ್ಲ ಅವ್ರು ಹೆಂಗೆ ಮಾಡ್ತಾರೋ. ಇವ್ರು ನೋಡ್ಕೊಂಡು ಕುತ್ಕೊಂಡ್ರೆ ಏನೂ ಆಗಕ್ಕಿಲ್ಲ ಅನ್ಸುತ್ತೆ. ನಾವು ಹೋಯ್ತೀವಿ, ಇನ್ನೇನು ಮಾಡಕ್ಕದ್ದು? ಇವ್ರು ಹೋಗೋಕ್ಕಿಂತ ಮುಂಚೆ ನಾನೇ ಮೊದಲು ಇಲ್ಲಿಂದ ಹೊಂಟೋಗ್ಬಿಡ್ಬೇಕು. ಯೋ ಬ್ಲಡಿ ಇಡಿಯಟ್ ಅಜ್ಜಿ, ನೀನು ಇಷ್ಟೊಂದು ಕೆಟ್ಟವಳು ಅಂತ ಅನ್ಕೊಂಡಿರಲಿಲ್ಲ. ನಿನಗೇನು ಬಂದಿತ್ತು? ಅಲ್ಲ ನಾನೇ ತಣ್ಣಗಾಗಿದ್ದೀನಿ ಅಂಥದ್ರಲ್ಲಿ ನೀನು ಅವಳ ಮೇಲೆ ಏನು ಒಳ್ಳೆ ದ್ವೇಷ ಇರೋರ ಥರ ಮದುವೆನೇ ನಡೆಸೋಕ್ಕೆ ಹೋಗ್ತಾ ಇದೆಯಲ್ಲ. ನಿನ್ನ ಏನು ಮಾಡಲಿ ನಾನು? ಈ ಮದುವೆ ನಿಂತೋದ್ರೆ ಅಷ್ಟೇ. ಅಕಸ್ಮಾತ್ ಆ ಹುಡುಗಿ ಚೈತ್ರನ್ಗೆ ಹಳೆ ನೆನ್ಪು ಬಂದ್ಬಿಟ್ರೆ ಮುಗ್ದು ಹೋಯ್ತು ಕತೆ. ಪಾಪ ಆ ತಿಪ್ಪೇಸ್ವಾಮಿ ಅಣ್ಣನ ನೋಡಿದ್ರೆ ಕರುಳರ ಒಂಥರ ಚೂಕಣಂಗಾಗುತ್ತೆ. ಅಷ್ಟು ಕಷ್ಟದಲ್ಲಿ ಒಪ್ಕೊಂಡಿದ್ದಾನೆ ಮದುವೆಗೆ. ಅಂಥದ್ರಲ್ಲಿ ನೀನು ಮದುವೆ ನಿಲ್ಲಿಸ್ಬಿಟ್ಟು ಇನ್ನೂ ಹಳೆದೆಲ್ಲ ಕೆದಕ್ಬೇಕು ಅಂತ ಮಾಡ್ತಿದ್ಯಾ. ಬತ್ತಿನ ತಡೆ ನಿನಗೆ. ಎಲ್ಲಿಗಜ್ಜಿ ಹೋಗ್ತಾ ಇದೀಯಾ? ಅಯ್ಯಯ್ಯೋ, ಇವಳು ನಮ್ಮನೆ ಕುಳ್ಳಿ ವಯಸ್ಸಲ್ವಾ? ಅವಳೇ ಮಾತಾಡ್ದಂಗಾಯ್ತು. ನಾನು ಮಾತಾಡಿದ ಏನಾದರೂ ಕೇಳಿಸ್ಕೊಂಬಿಟ್ಲಾ? ಕೇಳಿಸ್ಕೊಂಬಿಟ್ರೆ ಏನಾದ್ರೂ ಜೀವನ್ಗೆ ಹೇಳ್ಬಿಟ್ರೆ ಅಬ್ಬಬ್ಬಬ್ಬಾ, ಇಲ್ಲ ಮನೆ ಮಂದಿಗೆಲ್ಲ ಹೇಳ್ಬಿಟ್ರೆ ನಾ ಮಾಡ್ತೀನಿ. ಸೈಡ್ ಕರ್ಕೊಂಡು ಹೋಗಿ ಇವತ್ತೈದೆ ನಿನಗೆ. ಯಾಕೆಲ್ಲ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ? ಏನಾಗಿದೆ? ಮದ್ವೆಗೆ ಬಂದಿದ್ದೀರಾ? ನಗ್ನಗ್ತಾ ಇರಿ. ಏನವ ಕೂಸೆ, ಮನೆ ಮಂದಿ ಯಾರು ಕಾಣಿಸ್ತಾನೆ ಇಲ್ಲ, ಮದ್ವೆ ನಡೆಯಂಗೆ ಕಾಣ್ತಾ ಇಲ್ಲ. ಇನ್ನೇನು ಮಾಡೋದು? ಅದಕ್ಕೆ ಮನೆ ಕಡೆಗೆ ಹೋಗುವ ಅಂತ ಅಂತ ಇದ್ವಿ. ಅಯ್ಯೋ ತೂ ಆಂಟಿ, ಬಿಡ್ತು ಅನ್ನಿ, ಮದುವೆ ನಡೆಯುತ್ತೆ. ಅದು ಏನೋ ಪಾಪ ಹುಡುಗಿಯವ್ರಿಗೆ ತಂದೆ ತಾಯಿ ಇಲ್ವಲ್ಲ, ಅದಕ್ಕೆ ಅಣ್ಣ ಏನೋ ಏನಾರು ಒಂದು ಹೇಳ್ಬೇಕಲ್ಲ, ಪೂಜೆ ಮಾಡ್ಬೇಕಂತೆ. ಏನೋ ಒಂದು ಪದ್ಧತಿ ಇತ್ತು, ಅದಕ್ಕೆ ಪುರೋಹಿತರು ಅವರೇನೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಷ್ಟೇ. ನೀವೆಲ್ಲ ಏನೇನೋ ತಿಳ್ಕೊಂಡ್ಬಿಟ್ರೆ? ಏನವ ಪೂಜೆಯಾ? ಅಪ್ಪ ಇಲ್ಲ ಅಂತ ಹೇಳಿ ಅಣ್ಣ ಪೂಜೆ ಮಾಡ್ಬೇಕೇನೋ? ಓ ಅಜ್ಜಿ, ಇವಾಗಿನ ಏನೋ ಪದ್ಧತಿ ಅಂತೆ, ಅದೇನಂತ ಗೊತ್ತಿಲ್ಲ. ಪಾಪ ಹುಡುಗನು ಅಪ್ಪ ಅಮ್ಮ ಇಲ್ಲ ನೋಡಿ, ಅದಕ್ಕೇನೆ ಏನೋ ಪುರೋಹಿತರು ಏನೋ ಹೊಸದಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ. ಹೌದೇನವ? ಹಂಗಂದ್ರೆ ಮದ್ವೆ ನಡೀತೈತೆ?
ಏನ್ ಅಂಕಲ್ ನೀವು ಪೂಜೆ ಮಾಡಕ್ ಹೋಗಿದ್ದಾರೆ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ, ನೀವೊಬ್ರು ಇನ್ನೇನೋ ಬಂದ್ಬಿಡ್ತಾರೆ. ಕುತ್ಕೊಳ್ಳಿ. ಒಳ್ಳೆ ಕಣವ, ನೀನು 2 ನಿಮಿಷ ಲೇಟಾಗಿ ಬಂದಿದ್ರೆ ಹೊಂಟೋಯ್ತಿತ್ತು. ಇವರು ಏನೇನೋ ಮಾತಾಡ್ಕೊಂಡು ನಮ್ಮ ತಲೆನೂ ಕೆಡ್ಸ್ಬಿಟ್ಟು ಅತೆಗೆ ಅಯ್ಯೋ ಹೋಗತ್ತೆಗೆ. ಸರಿ ಹೋಯ್ತು. ಅಜ್ಜಿ ಬಾ, ಸ್ವಲ್ಪ ಕೆಲಸ ಇದೆ, ಬನ್ನಿ ನೀವು ಬನ್ನಿ, ನೀವೇನಲ್ವಾ ದೊಡ್ಡವರು, ಸ್ವಲ್ಪ ಕೆಲಸ ಇದೆ, ಬನ್ನಿ ಆ ಕಡೆಗೆ. ನಾನಾ? ಯಾಕೆ? ಅಯ್ಯೋ ಪೂಜೆ ಮಾಡಕ್ಕೆ ಬನ್ನಿ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.